ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಸಮಾನತೆ ಬಗ್ಗೆ ಮಾತಾಡೋಣ. ಸಮಾನತೆ ಬಗ್ಗೆ ಹಲವಾರು ಕಡೆ ಚರ್ಚೆ, ಡಿಬೇಟ್ ಎಲ್ಲ ನಡೆಯುತ್ತೆ. ಸೊ ವೇದಿಕ್ ದೃಷ್ಟಿಕೋನದಲ್ಲಿ ಸಮಾನತೆ ಬಗ್ಗೆ ಏನು ಹೇಳುತ್ತೆ ಅಂತ ನೋಡೋಣ. ಹಾವು ಏಣಿ ಆಟದಲ್ಲಿ ದಾಳ ಉರುಳಿದಾಗ ಎಲ್ಲರೂ ಬಯಸೋದು ಅವ್ರಿಗೆ ಸಿಗುವ ಅಂಕಿ ಅವ್ರನ್ನ ಏಣಿ ಕಡೆ ಕರ್ಕೊಂಡು ಹೋಗಿ ಅವರು 100ನ ಅಂಕಿಯನ್ನು ತಲುಪಿ ಆಟವನ್ನು ಗೆಲ್ಲಬೇಕು ಅಂತ. ಅದೇ ರೀತಿ ಯಾವುದೇ ವಿಡಿಯೋ ಗೇಮ್ ಅಥವಾ ಕಂಪ್ಯೂಟರ್ ಗೇಮ್ ಆಡಬೇಕಾದ್ರೆ ಅವರು ಲೆವೆಲ್ 1ನ ಪಾರ್ ಮಾಡಿ ಲೆವೆಲ್ 2, ಲೆವೆಲ್ 3 ಹಾಗೆ ಮೇಲೆ ಮೇಲೆ ಹೈಯರ್ ಲೆವೆಲ್ಸ್ಗೆ ಹೋಗಬೇಕು ಅಂತ. ಕಾರ್ಪೊರೇಟ್ ಸೆಟಪಲ್ಲೂ ಕೂಡ ಅವರು ಕಾರ್ಪೊರೇಟ್ ಲ್ಯಾಡರ್ನ ಪ್ರಮೋಷನ್ ಪಡೆದು ಮೇಲೆ ಮೇಲೆ ಉನ್ನತ ಸ್ಥಾನವನ್ನು ಪಡಿಬೇಕು ಅಂತ. ಇದರಿಂದ ನಮ್ಗೇನು ತಿಳಿದು ಬರುತ್ತೆ ಅಂದರೆ ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ವಯಸ್ಸಿನಲ್ಲಿ, ಎಲ್ಲ ಜೀವಿಗಳಲ್ಲೂ ಸ್ವಾಭಾವಿಕವಾಗಿ ಇರುವ ಇಚ್ಛೆ ಏನು ಅಂದರೆ ಅವರು ಇರುವ ಸ್ಥಿತಿಗಿಂತ ಉನ್ನತ ಸ್ಥಿತಿಗೆ ಹೋಗಬೇಕು ಅಂತ ಬಯಕೆ ಇದೆ. ಅದಕ್ಕೆ ಅವರು ಶ್ರಮಪಟ್ಟು ಕರ್ಮವನ್ನು ಕೂಡ ಮಾಡ್ತಾರೆ. ಇದರಿಂದ ನಮ್ಗೇನು ತಿಳಿದು ಬರುತ್ತೆ ಅಂದರೆ ಜೀವನದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೆಳ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೋಗಬೇಕು ಅಂತ ಬಯಕೆ, ಗುರಿ, ಕರ್ಮ ಎಲ್ಲವೂ ಇದೆ. ಹಾಗಾದರೆ ಹೈಯರ್ ಆ್ಯಂಡ್ ಲೋವರ್ ಅನ್ನೋ ಕಾನ್ಸೆಪ್ಟ್, ಕೆಳ ಮತ್ತು ಉನ್ನತ, ಅದು ಇದೆ ಅಂತ ಅರ್ಥ ಆಯಿತು. ಹಾಗಾಗಿ ಎಲ್ಲರೂ ಮತ್ತು ಎಲ್ಲವೂ ಸಮಾನವಾದದ್ದು ಅನ್ನುವ ಏನು ಒಂದು ವಿಚಾರ ಇದೆ ಅದು ಅಮಾನ್ಯ ಹಾಗೂ ಅಸತ್ಯ. ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ನಮ್ಮ ಮನುಷ್ಯರಲ್ಲೇ ತಗೋಬೇಕಾದ್ರೆ ನಮ್ಮದು ದೇಹ, ಮನಸ್ಸು ಮತ್ತು ಆತ್ಮದ ಒಂದು ತ್ರಿಕೋಣ. ನಾವು ದೈಹಿಕವಾಗಿ ನೋಡಬೇಕು ಅಂದರೆ ಯಾವುದೇ ಎರಡು ಜೀವಿಗಳು ಸಮಾನರಲ್ಲ. ಅದಕ್ಕಾಗಿಯೇ ಒಲಿಂಪಿಕ್ಸಲ್ಲಿ ಅವರ ಮೋಟೋ ಏನಿದೆ, CTS, ITS, 40S ಅಂದರೆ ಫಾಸ್ಟರ್, ಹೈಯರ್, ಸ್ಟ್ರಾಂಗರ್. ಅಂದರೆ ಯಾರೋ ಒಬ್ಬರು ಫಾಸ್ಟ್ ಇರ್ತಾರೆ, ದೈಹಿಕವಾಗಿ ಫಾಸ್ಟಾಗಿ ಓಡ್ಬೋದು, ಯಾರೋ ಸ್ಟ್ರಾಂಗ್ ಬಲವಾಗಿರ್ತಾರೆ, ಯಾರೋ ಹೈಯರ್ ಇನ್ನೂ ಎತ್ತರಕ್ಕೆ ಜಿಗಿಬೋದು. ಆ ಥರ ಇರೋದ್ರಿಂದನೇ ಅವರು ಒಲಿಂಪಿಕ್ಸಲ್ಲಿ ಕೆಲವರಿಗೆ ಸ್ವರ್ಣ ಪದಕ ಕೊಡ್ತಾರೆ, ಕೆಲವರಿಗೆ ರಜಕ ಪದಕ ಕೊಡ್ತಾರೆ, ಕೆಲವರಿಗೆ ಕಂಚಿನ ಪದಕ ಬರುತ್ತೆ. ಸೊ ಇದರಲ್ಲಿ ಎಲ್ಲರೂ ಈಕ್ವಲ್ ಅಂತ ಅಲ್ಲ. ಸೊ ಎಲ್ಲರಲ್ಲೂ ಒಂದು ಡಿಫ್ರೆನ್ಸ್ ಇದೆ. ಯಾವುದೇ ಎರಡು ಜೀವಿ ದೈಹಿಕವಾಗಿಯೂ ಸಮಾನರಾಗಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಕಾಂಪಿಟೇಷನ್ ಇಟ್ಟರು ಯಾರೋ ಒಬ್ಬರು ಫಸ್ಟ್ ಬರ್ತಾರೆ, ಒಬ್ಬರು ಸೆಕೆಂಡ್ ಬರ್ತಾರೆ. ಅದೇ ರೀತಿ ನಾವು ಮಾನಸಿಕವಾಗಿ ನೋಡೋದಿದ್ರು ಕೆಲವರು ಚುರುಕಾಗಿರ್ತಾರೆ, ಕೆಲವರು ತೀಕ್ಷ್ಣವಾಗಿ ಶಾರ್ಪ್ ಇರ್ತಾರೆ, ಕೆಲವರು ಜಾಣ್ಮೆಯಲ್ಲಿ ತುಂಬ ನಿಪುಣರಾಗಿರ್ತಾರೆ, ಕೆಲವರು ದೃಢ ಮನಸ್ಸಿನಲ್ಲಿ ಬಲವಾಗಿರ್ತಾರೆ. ಹೀಗೆ ಅವರ ಕೆಲವರು ಜಾಗರೂಕತೆಯಲ್ಲಿ ತುಂಬ ಜಾಗರೂಕರಾಗಿರ್ತಾರೆ, ಅದರಲ್ಲಿ ಕೆಲವರು ಮುಂದಿರ್ತಾರೆ. ಸೊ ಹೀಗೆ ಅವರ ಮೆಂಟಲ್ ಸ್ಟೇಟಸಲ್ಲೂ ನಾವೆಲ್ಲರೂ ಬೇರೆ ಬೇರೆ ಹಂತದಲ್ಲಿದ್ದೀವಿ. ಅದಕ್ಕೇ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ರ್ಯಾಂಕ್, ಪರ್ಸೆಂಟೈಲ್, ಗ್ರೇಡ್ ಎಲ್ಲ ಬೇರೆ ಬೇರೆ ಬರುತ್ತೆ. ಅದಕ್ಕೇ ಎಲ್ಲರೂ ಫಸ್ಟ್ ರ್ಯಾಂಕ್ ಬರೋಕ್ಕೆ ಸಾಧ್ಯ ಇಲ್ಲ. ಕೆಲವರು ಫಸ್ಟ್ ಬರ್ತಾರೆ, ಕೆಲವರು ಸೆಕೆಂಡ್ ಬರ್ತಾರೆ, ಹೀಗೆ. ಸೊ ಅದರಲ್ಲೂ ಡಿಫ್ರೆನ್ಸಸ್ ಇದೆ, ಬೇರೆ ಬೇರೆ ಲೆವೆಲ್ಸ್ ಇದೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ಅತಿ ಮುಖ್ಯವಾಗಿ ಏನನ್ನು ನೋಡಬೇಕು ಅಂದರೆ ನಮ್ಮ ಆತ್ಮದ ಮಟ್ಟದಲ್ಲೂ ಕೂಡ ನಾವು ಸಮಾನರಲ್ಲ, ನಾವೆಲ್ಲರೂ ಬೇರೆ ಬೇರೆನೆ. ಆತ್ಮದ ಮಟ್ಟದಲ್ಲೂ ಕೂಡ ನಮ್ಮ ಕೊಹರೆನ್ಸ್ ಮತ್ತು ಎವಲ್ಯೂಷನರಿ ಸ್ಟೇಟಸ್ ಬೇರೆ ಬೇರೆ. ಈ ಕೊಹರೆನ್ಸ್ ಅಂದರೆ ಏನು ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. ನಾವು ಆತ್ಮದ ಮಟ್ಟದಲ್ಲೂ ಕೂಡ ನಮ್ಮ ಪವರ್, ಸ್ಪಿರಿಚುವಲ್ ಪವರ್ ಏನಿದೆ, ನಮ್ಮ ವಿಕಸನದ ಲೆವೆಲ್ ಏನಿದೆ, ನಮ್ಮ ಸ್ಪಿರಿಟ್ ಚಾರ್ಜ್ ಪವರ್ ಏನಿದೆ, ನಮ್ಮೆಲ್ಲರದ್ದು ಬೇರೆ ಬೇರೆ ಲೆವೆಲಲ್ಲಿರುತ್ತೆ. ಅದಕ್ಕಾಗಿಯೇ ನಾವೆಲ್ಲರೂ ಈಕ್ವಲ್, ನಾವೆಲ್ಲರೂ ಸಮಾನರು ಅನ್ನೋದು ಏನು ವಾದ ಇದೆ ಅದು ವಾಸ್ತವವಲ್ಲ, ಅದು ಸತ್ಯ ಅಲ್ಲ. ಈ ಅರ್ಥ ಮಾಡಿಕೊಂಡಾಗ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ ಇದರಲ್ಲಿ ಏನು ಈ ಹೈರಾರ್ಕಿ ಇದೆ, ನಾವೆಲ್ಲ ಏನು ಬೇರೆ ಬೇರೆ ಲೆವೆಲಲ್ಲಿದ್ದೀವಿ, ಇದು ಒಂದು ಹೈರಾರ್ಕಿ ಅಥವಾ ಕ್ರಮಾನುಗತ ಅಥವಾ ಶ್ರೇಣಿ ಅಂತ ಹೇಳ್ಬೋದು, ಈ ರ್ಯಾಂಕಿಂಗ್ ಸಿಸ್ಟಮ್. ಸೊ ಇದು ಇರೋದು ಒಂದು ಕಾರಣಕ್ಕಾಗಿಯೇ. ಯಾಕಂದರೆ ಈ ಹೈರಾರ್ಕಿ ಏನಿದೆ, ಹೈಯರ್ ಆ್ಯಂಡ್ ಲೋವರ್ ಕಾನ್ಸೆಪ್ಟ್ ಏನಿದೆ, ಅದು ಇರೋದ್ರಿಂದ ನಮಗೆ ಒಂದು ಆಪರ್ಚುನಿಟಿ, ಒಂದು ಅವಕಾಶ ಸಿಗುತ್ತೆ. ಯಾವುದಕ್ಕೆ ಅವಕಾಶ ಸಿಗುತ್ತೆ ಅಂದರೆ ನಾವು ಶ್ರಮಪಟ್ಟು ಉನ್ನತ ಸ್ಥಾನವನ್ನು ಪಡೆಯೋದಕ್ಕೆ. ನಾವೆಲ್ಲರೂ ಸಮಾನರು ಅಂತ ಹೇಳಿಬಿಟ್ರೆ, ಈ ವಾದವನ್ನು ಮಾಡಿಬಿಟ್ರೆ ಅಂದರೆ ನಾವೆಲ್ಲರೂ ಪರ್ಫೆಕ್ಟ್, ನಾವೆಲ್ಲರೂ ಒಂದೇ ಲೆವೆಲಲ್ಲಿದ್ದೀವಿ. ಅಂದರೆ ಒಂದು ಮೆರಿಗೋ ರೌಂಡಲ್ಲಿ ನಾವು ಹೇಗೆ ಸರ್ಕಲಲ್ಲೇ ಹೋಗ್ತಾ ಇರ್ತೀವಿ, ಅಲ್ಲಿಗೆ ಹೋಗ್ತೀವಿ ಮತ್ತೆ ವಾಪಸ್ ಅಲ್ಲೇ ಬರ್ತೀವಿ, ಹಿಂಗೆ ಹೋಗ್ತೀವಿ, ಮತ್ತೆ ವಾಪಸ್ ಬರ್ತೀವಿ. ಸೊ ಅದರಲ್ಲಿ ಯಾವುದೇ ಥರದ ಎವಲ್ಯೂಷನ್ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು ಅಪ್ ಆ್ಯಂಡ್ ಡೌನ್ ಕಾನ್ಸೆಪ್ಟ್ ಇದ್ದರೆ, ಹೈಯರ್ ಲೋವರ್ ಕಾನ್ಸೆಪ್ಟ್ ಇದ್ದಾಗ ಮಾತ್ರ ನಮ್ಮನ್ನು ನಾವು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಅದಕ್ಕಾಗಿಯೇ ಬ್ರಹ್ಮಾಂಡದಲ್ಲಿ
ಈ ಹೈಯರ್ ಮತ್ತು ಲೋವರ್ ಕಾನ್ಸೆಪ್ಟ್ ಇದೆ. ನಾವು ಇದು ವಾಸ್ತವವಾಗಿ ಇಲ್ಲ, ನಾವೆಲ್ಲರೂ ಸಮಾನರು ಅಂತ ಹೇಳಿಬಿಟ್ರೆ ಇದು ನಮ್ಮನ್ನ ಸೋಮಾರಿತನದ ಕಡೆ ಕರ್ಕೊಂಡು ಹೋಗಿ ಯಾವುದೇ ಶ್ರಮವನ್ನು ಪಡೋದಕ್ಕೆ ನಾವು ತಯಾರಿರಲ್ಲ. ಒಂದು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಶ್ರಮವನ್ನು ಪಡಲ್ಲ. ನಾವೆಲ್ಲರೂ ಸಮಾನರು ಅಂದರೆ ಆಯಿತು, ನಾವೆಲ್ಲರೂ ಪರ್ಫೆಕ್ಟ್, ಇನ್ನೇನು ಮಾಡೋಕ್ಕೆ ನಮಗೆ ಏನೂ ಇಲ್ಲ ಅಂತ. ಸೊ ಸೈಕಲಾಜಿಕಲಿ ನಮ್ಮನ್ನು ಅದು ಸೋಮಾರಿತನಕ್ಕೆ ಕರ್ಕೊಂಡು ಹೋಗುತ್ತೆ. ಅದಕ್ಕಾಗಿಯೇ ವೇದಿಕಲ್ಲಿ ಎಲ್ಲರೂ ಸಮಾನರು ಅನ್ನೋದು ಇಲ್ಲವೇ ಇಲ್ಲ, ಆ ಕಾನ್ಸೆಪ್ಟ್ ಇಲ್ಲ. ಹಾಗಾಗಿ ನಾವು ಈ ಸಂಚಿಕೆಯಲ್ಲಿ ಸಮಾನತೆ ಬಗ್ಗೆ ತಿಳಿದ್ವಿ. ಸಮಾನತೆ ಅನ್ನೋದು ಇಲ್ಲ, ಹೈಯರ್ ಅಂಡ್ ಮತ್ತೆ ಲೋವರ್ ಇದೆ. ನಾವೆಲ್ಲರೂ ಬೇರೆ ಬೇರೆ ಲೆವೆಲಲ್ಲಿದ್ದೀವಿ. ಈ ಲೆವೆಲನ್ನು ತಿಳ್ಕೊಂಡು ನಾವು ಉನ್ನತ ಸ್ಥಾನವನ್ನು ಪಡೆಯೋದಕ್ಕೆ ಶ್ರಮವನ್ನು ಪಡಬೇಕು ಅನ್ನೋದನ್ನು ನಾವು ಈ ವೇದಿಕ್ ಕಾನ್ಸೆಪ್ಟಲ್ಲಿ ಈ ಸಂಚಿಕೆಯಲ್ಲಿ ತಿಳಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಹೈಯರ್ ಮತ್ತು ಲೋವರ್ ಬೀಯಿಂಗ್ಸ್ ಬಗ್ಗೆ ತಿಳಿಯೋಣ. ಅಂದರೆ ಉನ್ನತ ಜೀವಿಗಳು ಅಂದರೆ ಯಾರು, ಅದ್ರ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಹಾಗಾದರೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.